ನಿಮ್ಮೆಲ್ಲ ಬೆಳೆ ಆದ ಬಳಿಕ ನಿಮಗೆ ತಕ್ಕಂತ ಸರಿಯಾಗಿ ಬೆಳೆ ಬಂತು ಅಂದ್ರೆ ಅದನ್ನ ನೀವು ಬಿಸಾಕ್ಬಹುದು. ಇಲ್ಲ ನಿಮಗೆ ಲಾಸ್ ಐತಂದ್ರ ನೀವು ಯಾರ ಹತ್ರ ಬಂದು ಗೊಬ್ಬರ ಖರೀದಿ ಮಾಡಿದ್ರಲ್ಲ, ಯಾರ ಹತ್ರ ಬೀಜಗಳನ್ನ ಖರೀದಿ ಮಾಡಿರಲ್ಲ, ಆ ಅಂಗಡಿ ಬಂದು ಪರಿಹಾರ ಕೇಳಬಹುದು. ಅವ್ರೇನಾದ್ರೂ ಅಸಡ್ಡೆ ಮಾಡಿದ್ರೆ ನಮಗೆ ಗೊತ್ತಿಲ್ಲ, ನೀವು ಸರಿಯಾಗಿ ಬಿತ್ತಿಲ್ಲ, ಏನೋ ಮಾಡಿಲ್ಲ ಅಂದಾಗ ನೀವು ಕಂಪನಿಯಲ್ಲಿ ಫೋನ್ ಮಾಡಬಹುದು. ಅಥವಾ ಕಸ್ಟಮರ್ ಕೇರ್ ಅಂತ 1915 ಅಂತ ಒಂದು ನಂಬರ್ ಇದೆ, ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಬ್ಯಾಂಕ್ ಏನ್ ಬೇಕು ನೀವು ಸಲಹೆಗಳನ್ನ ಕೊಡ್ತಾರೆ. ಅಥವಾ ಈಗಾಗಲೇ ಹೇಳಿದ್ರು ಮೇಡಮ್, ಹೀಗಾಗಿ ಕಾನೂನು ಪ್ರಾಧಿಕಾರದ 10 ವಕೀಲರು ಅವರು ಸಲಹೆ ಕೊಡ್ತಾರೆ. ಹಾಗೇನ್ ಮಾಡ್ಬೇಕಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ಬಹುದು. ನಿಮ್ಮ ಬೆಳೆ ಲಾಸ್ ಆಗಿದ್ದಲ್ಲ, 1 ವರ್ಷದ ಪೂರಾ ಪರಿಹಾರ ಪಡೆದುಕೊಳ್ಳುವಂತ ಅವಕಾಶ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ನಲ್ಲಿ ಇದೆ. ಅದೇ ರೀತಿ ನಮ್ಮ ಒಬ್ಬ ಸಹೋದರ ನ್ಯಾಯವಾದಿ ಅವ್ರ ಜೀವನದಲ್ಲಿ ಆದಂತ ಘಟನೆ, ಲಾ ಕಲಿತಿದ್ದೇವೆ, ಅವಾಗ ಸ್ಟೂಡೆಂಟ್ ನಾವು. ಲಾ ಕಲಿಯೋ ಸಂದರ್ಭದಾಗ ಏನೋ ಒಂದು ಪ್ರತಿಷ್ಠಿತ ಶೋರೂಮ್ದಾಗ ಹೋಗಿ ಬೂಟ್ ತೋತೀವಿ. ಬೂಟ್ ತಗೊಂಡು 2 ದಿನಕ್ಕೆ ಬೂಟಿನ ಕಾಚ್ ಕಿತ್ತದ. ಕಿತ್ತಾಗ ವಾಪಸ್ ಅಂಗಡಿಯವರಿಗೆ ಕೇಳಿದಾಗ ಬರೋರಿಗೆ ಹೆಂಗೋ ಯೂಸ್ ಮಾಡಿ ನಮ್ಗೆ ಸಂಬಂಧ ಇಲ್ಲ, ನಮ್ಗೆ ಬೈಕ್ ಅಂದ್ರೆ ನಾವು ರಿಟರ್ನ್ ತೊಗೊಳಲ್ಲ. ಇನ್ನು ನಾವು ಲಾ ಕಲಿಯಾಗ ನಮ್ಮ ಬೇರೆ ಬೇರೆ ಕೆಲಸ ರಾಮ್ ಜೇಠ್ಮಲ್ ಕಲ್ಪನೆ ಮಾಡ್ಕೊಂಡಿರ್ತೀವಿ, ಈ ಮಗನಿಗೆ ಬಿಡಬಾರ್ದು ಅಂತ ಯೋಚನೆ ಮಾಡೋದು. ಜಗಳ ಅಂತಂದ್ರೆ ನೀವೇನು ಕಕ್ಕಲ್ ಮಾಡ್ಕೊರಿ, ಯಾಕೆ ಊಟಿಗೆ ಹೋಗ್ತೀರಿ ಹೋಗಿ. ಅವಾಗ ಏನ್ ಮಾಡೋದು, ಒಬ್ಬರು ಸೀನಿಯರ್ ಅಡ್ವೊಕೇಟ್ ನಮ್ಮ ಸಂಪರ್ಕ ಮಾಡಿ ಅವನಿಗೆ ನೋಟಿಸ್ ಕಳಿಸ್ತೇವೆ. ನೋಟಿಸ್ ಕಳ್ಸೋಣ, ಆ ನೋಟಿಸ್ ನಲ್ಲಿ ನಮ್ಮ ಅಡ್ರೆಸ್ ಇರ್ತಾನೆ. ಆ ಅಂಗಡಿಯ ಶೋರೂಮ್ ಮಾಲಕ ಸೀದಾ ನಮ್ಮ ಸಿದ್ದೇಶ್ವರ ಲಾ ಕಾಲೇಜಿಗೆ ಬಂದು ಇಂಥ ಸ್ಟೂಡೆಂಟ್ ಯಾರು ನಮ್ಮ ಪ್ರಿನ್ಸಿಪಲ್ ಆ ಹುಡುಗನ ಆ ವಿದ್ಯಾರ್ಥಿ ನಮ್ಮ ಸ್ನೇಹಿತರ ಹತ್ರ ಬಂದು, ಸರ್ ನೀವು ನೋಟಿಸ್ ಕಳಿಸಿದ್ರಿ, ದಯವಿಟ್ಟು ನಿಮ್ಗೆ ಏನಾದ್ರು ಬೂಟ್ನ ವಾಪಸ್ ಕೊಡ್ತಿದ್ದೆ. ಮತ್ತು ನೋಟಿಸ್ ಖರ್ಚು ಯಾರು ಕೊಡ್ತಾರೆ? 2,500 ರೂಪಾಯಿ ನೋಟಿಸ್ ಖರ್ಚು ಮತ್ತು ಹೊಸ ಶೂಸ್ ಕೊಟ್ಟಂತ. ಎದಕ್ಕಪ್ಪ ಅಂತಂದ್ರೆ ಇದು ನಮ್ಮ ನಾಲೆಜ್ ಇದ್ದಿದ್ದಕ್ಕೆ, ಗ್ರಾಹಕರ ವೇದಿಕೆ ಮತ್ತು ಆ ಕಾಯ್ದೆ ಬಗ್ಗೆ ನಮ್ಮ ನಾಲೆಜ್ ಇದ್ದಿದ್ದಕ್ಕೆ ಅವ್ರು ನಮ್ಮ ಹತ್ರ ಬಂದ. ಅಕಸ್ಮಾತ್ ಅವನ್ನ ಮುಂದುವರಿಸಿದೀವಿ ಅಂದ್ರ ಆ ಶೋರೂಮ್ ಕೆಟ್ಟ ಹೆಸರು ಬರ್ತಿತ್ತು, ಆ ಬೂಟಿನ ಕಂಪ್ನಿಯವರಿಗೂ ಕೆಟ್ಟ ಹೆಸರು ಬರ್ತಿತ್ತು. ಅದನ್ನ ಜಾಗೃತಿಗಾಗಿ ನಾವು ತಂದು ವಾಪಸ್ ಕೊಟ್ಟ. ಇನ್ನೊಂದು ಮನೆ ಆಗಿದಂತ ಒಂದು ಘಟನೆ, ದಾವಣಗೆರೆಯಲ್ಲಿ ಆಗಿದಂತ ಘಟನೆ. ಈ ಕೆವಿಯವರು SKM ಅವರು ಕರೆಂಟ್ ಬಿಲ್ ತುಂಬಲಿಲ್ಲ ಅಂದ್ರೆ ನಾವು ಕನೆಕ್ಷನ್ ಕಟ್ ಮಾಡ್ತಾರೆ ಹಾಗೆ ಒಬ್ಬ ಯುವಕಂದು ಕನೆಕ್ಷನ್ ಕಟ್ ಮಾಡ್ತಾರೆ ಮನೆಯಲ್ಲಿ 2,000 ರೂಪಾಯಿ ಬಿಲ್ ಇರುತ್ತೆ. ಅವಾಗ ಅವೇನ್ ಮಾಡ್ತಾನ, ಕೆವಿ ಆಕ್ಟ್ ಅಲ್ಲಿ ಓದ್ಕೊಂಡು ಅದ್ರಲ್ಲಿ ಸೆಕ್ಷನ್ 24 ಏನ್ ಹೇಳ್ತಂದ್ರ ನೋಟಿಸ್ ಕೊಡೋದೇನೆ ಕನೆಕ್ಷನ್ ಕಟ್ ಮಾಡಬಾರ್ದು ಅಂತ. ಅದನ್ನ ನೋಡ್ಕೊಂಡು ಆ ಕೆವಿಗೆ ತಾನು ನೋಟಿಸ್ ಮಾಡ್ತಾನ. ಅವ್ರ ಮ್ಯಾಗಿರೋದು ಜಿಲ್ಲಾ ಗ್ರಾಹಕರ ಆಯೋಗದ ಹೋಗಿ ಕಂಪ್ಲೇಂಟ್ ಮಾಡ್ತಾನ. ಕಂಪ್ಲೇಂಟ್ ಮಾಡಿದ ಆ ಸೆಕ್ಷನ್ ಅಲ್ಲಿ ಕರೆಕ್ಟ್ ಇರ್ತದ, ನೋಟಿಸ್ ಕೊಡೋದನ್ನ ಕಟ್ ಮಾಡಿದ್ರು ಕೂಡ ಅಲ್ಲಿ ಗೊತ್ತಾಗ್ತದ. ಅವ್ರು ಏನ್ ಮಾಡ್ತದ ನ್ಯಾಯಾಲಯ ಅಂದ್ರ ಆ ಕೆವಿಯವರಿಗೆ 20,000 ರೂಪಾಯಿ ದಂಡ ಮತ್ತು ಅವೇನು ಒಡೆಯನ್ನ ಕೇಸ್ ಮಾಡಕ್ಕೆ ಪ್ಲಸ್ 5,000 ರೂಪಾಯಿ 25,000 ರೂಪಾಯಿ ದಂಡನೂ ಕೊಡಬೇಕು, ಕಲೆಕ್ಷನ್ ಕೊಡಬೇಕಂತ ಆದೇಶ ಮಾಡ್ತೀವಿ. ಅದಕ್ಕೆ ನಾವು ಮಿತ್ರರು ತಮಗೆಲ್ಲ ಏನ್ ಹೇಳೋದಂದ್ರೆ, ನೀವೆಲ್ಲ ಯುವಕರಿದ್ದೀರಿ, ಓದು ಅಭ್ಯಾಸಬಹುದು. ಹೀಗೆ ಆದಷ್ಟು ನೀವು ಈ ಗ್ರಾಹಕರ ಕಾಯ್ದೆಯ ಬಗ್ಗೆ ಅರಿತುಕೊಂಡು ನಿಮ್ಮ ಮನೆಗೆ ಯಾವುದೇ ನೀವು ಏನಪ್ಪ 1 ರೂಪಾಯಿ 10 ರೂಪಾಯಿ ಎಲ್ಲ ನಾವು ಕೇಸ್ ಮಾಡ್ಬೋದು, ಎಲ್ಲರಿಗೂ ಬರ್ತದ. ನೀವು 1 ರೂಪಾಯಿ ಗಡ್ಡೆ ಬೀಡ್ ಇಟ್ಕೊಂಡು 1 ಕೋಟಿ ರೂಪಾಯಿ ಮರ್ಸಿಡೆಸ್ ಬೆಂಜ್ ಕೂಡ ಈ ಗ್ರಾಹಕ ಕಾಯ್ದೆ ಅಡಿಯೊಳಗೆ ಬರ್ತದ. 1 ರೂಪಾಯಿಲಿಂದ 10 ಕೋಟಿವರೆಗೂ ನಮ್ಮ ಜಿಲ್ಲಾ ಆಯೋಗ ಬರ್ತದ ಕೇಸ್ ಮಾಡಕ್. 10 ಕೋಟಿಲಿಂದ 50 ಕೋಟಿವರೆಗೂ ರಾಜ್ಯ ಆಯೋಗಕ್ಕೆ ಬರ್ತದೆ. 50 ಕೋಟಿ ಮೇಲಿರುವಂತ ಯಾವುದೇ ಒಂದು ಸರಕು ಇತ್ತಂದ್ರ ರಾಷ್ಟ್ರೀಯ ಆಯೋಗಕ್ಕೆ ನೀವು ಕಂಪ್ಲೇಂಟ್ ಕೊಡಬಹುದು. ಈ ಕಂಪ್ಲೇಂಟ್ ಕೊಡೋದ್ರಿಂದ ನೀವು ನಿಮಗೆ ಪರಿಹಾರ ಅಂದ್ರೂ ಸಿಕ್ಕೇ ಸಿಗುತ್ತೆ, ಅದು ನಿಮ್ ಕಡೆ ನ್ಯಾಯ. ಆದ್ರೆ ಎಚ್ಚರಿಕೆ ಏನಿರ್ಬೇಕಪ್ಪ ಅಂತಂದ್ರೆ, ನೀವು ಎಲ್ಲಾ ಸರಿಯಾದ ವಿಷಯಗಳನ್ನ ಕಾಯ್ದಿಟ್ಕೋಬೇಕು. ಏನ್ ಪ್ರಾಡಕ್ಟ್ ಇರ್ತೀರಿ ಅದನ್ನು ಕಾಯ್ದಿಟ್ಕೋಬೇಕು. ಇದು ಕೇವಲ ಆಫ್ಲೈನ್ ಮಾರ್ಕೆಟಿಂಗ್ ಮಾತ್ರ ಸಂಬಂಧ ಇಲ್ಲ, ಆನ್ಲೈನ್ ಮಾರ್ಕೆಟಿಂಗ್ ಸಂಬಂಧ ಇಲ್ಲ. ಫ್ಲಿಪ್ಕಾರ್ಟ್ ನಲ್ಲಿ ಒಂದು ಘಟನೆ ಆಗುತ್ತಾ, ಅವ್ರು ಕುಕ್ಕರ್ಗಳನ್ನ ಫ್ಲಿಪ್ಕಾರ್ಟ್ ನಲ್ಲಿ ಮಾರ್ತಾರ. ಅವಾಗ ಒಬ್ರು ಕಂಪ್ಲೇಂಟ್ ಕೊಡ್ತಾರೆ, ನ್ಯಾಯಾಲಯ ಹೋದಾಗ ಆ ನ್ಯಾಯಾಲಯ ಕೂಡ ಒಂದು ಫ್ಲಿಪ್ಕಾರ್ಟ್ ಅಂತ ಕುಕ್ಕರ್ನ ಆರ್ಡರ್ ಮಾಡ್ಕೊಂಡು, ಆ ಕುಕ್ಕರ್ ಎಲ್ಲಿ ISI ಮಾರ್ಕ್ ಇರಲ್ಲ ಮತ್ತು ಯಾವುದೇ ಜಾಗೃತಿ ಕ್ರಮಗಳನ್ನ ಅವ್ರು ಕೈಗೊಂಡಿರಲ್ಲ. ಅವಾಗ ಫ್ಲಿಪ್ಕಾರ್ಟ್ ನಲ್ಲಿ ಕಂಪ್ಲೇಂಟ್ ಆಗಿ ಅವ್ರಿಗೆ ಪರಿಹಾರಕ್ಕೋಸ್ಕರ ಎಷ್ಟು ಜನ ಕುಕ್ಕರ್ನ ಮಾರಾಟ ಮಾಡಿದ್ರಲ್ಲ ಅವ್ರನ್ನೆಲ್ಲ ವಾಪಸ್ ತರಿಸಿ ಮತ್ತೆ ಅವರಿಗೆ ಪರಿಹಾರ ಕೊಡುವಂತ ನ್ಯಾಯಾಲಯ ಕೆಲಸ ಮಾಡುತ್ತೆ. ಅದಕ್ಕೆ ತಾವೆಲ್ಲ ಈ ಕಾಯ್ದೆ ಸದುಪಯೋಗ ಪಡಿಸ್ಕೋಬೇಕು. ಮತ್ತೆ ಇವತ್ತೇನು ನಮಗೆ ನಮ್ಮ ನ್ಯಾಯಾಲಯ ಇವತ್ತು ಪೂರ ನ್ಯಾಯಾಲಯ ಬಂದು ಗೊತ್ತಲ್ಲ, ನಮ್ಮ ಸಾಹೇಬರು ಬಂದಾರಂದ್ರ ಅಲ್ಲಿ ನ್ಯಾಯಾಲಯ ನಡೆದಿಲ್ಲ, ನಿಮಗೋಸ್ಕರ ಇಡೀ ನ್ಯಾಯಾಲಯ ಬಂದು ನಿಮ್ಗೆ ಗೊತ್ತಲ್ಲ. ಅದಕ್ಕೆ ತಾವೆಲ್ಲ ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೋಬೇಕು, ನಮ್ಮ ತಂದೆ ತಾಯಿಗೆ ಹೇಳ್ಬೇಕು, ಕಾನೂನು ಅರಿವುಗಳನ್ನು ಇನ್ನೂ ಪಡ್ಕೊಳ್ರಿ. ನೀವು ಅದರಲ್ಲಿ ನಮ್ಮ ಪ್ರಾಚಾರ್ಯ ಹೇಳೋದು, ನಿಮಗೆ ಯಾವುದೇ ರೀತಿ ಒಂದು ಸಹಾಯ ಬೇಕಾಗಿತ್ತು ಅಥವಾ ಒಂದು ಕಾರ್ಯಕ್ರಮ ಬೇಕಾಗಿತ್ತು ಅಂದ್ರು ನಾವು ಬಂದು ಮಾಡಕೊಡಕ್ಕೆ ನಾವು ರೆಡಿ ಇದ್ದೀವಿ. ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಮಾಡಕೊಡೋದು ಕೂಡ ರೆಡಿ ಇದೆ ಅಂತ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ.
ಸಂಬಂಧಪಟ್ಟಂಗೆ ಭಾಳಷ್ಟು ಅಚ್ಚುಕಟ್ಟಾಗಿ ಕೆಲವೇಶರು ಇಂಗ್ಲೀಷ್ನಲ್ಲಿ ಅವರು ಉಪನ್ಯಾಸವನ್ನು ನೀಡಿದ್ದಾರೆ ಅಂತ ಶ್ರೀ ರಾಜು ಪಾಟೀಲ್ ಅವರಿಗೆ ಧನ್ಯವಾದ ಸಲ್ಲಿಸ್ತಾ ಕಾರ್ಯಕ್ರಮದ ಪ್ರಮುಖವಾದಂಥ ಘಟನೆ ಆಮೇಲೆ ನಮ್ಮ ಈ ಒಂದು ವೇದಿಕೆ ಮತ್ತು ಆಮೇಲೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂಥ ಪ್ರೊಫೆಸರ್ ಡಿ.ಎಂ. ಶೆಟ್ಟಿ ಸರ್ ಅವರನ್ನು ಈ ಉದ್ಘಾಟನಾ ಪ್ರಥಮದಲ್ಲಿ ಲಿಂಗಕ್ಕೆ ಚೆಲುವಿನ ಆಸ್ಪತ್ರೆಗಳನ್ನು ಪ್ರವೇಶಿಸಿಕೊಂಡು ನಮ್ಮ ಆರಾಧ್ಯ ದೈವ ಗುರುಕುಲ ಭಾಸ್ಕರ ನಮ್ಮ ಸಂಸ್ಥೆಯ ಚೇರ್ಮನ್ನರು ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳಾದಂತಹ ಡಾಕ್ಟರ್ ಪ್ರಭು ಸಾಗರ ಶಿವಾಚಾರ್ಯರ ಪಾದಕಮಾರ್ಗಗಳಿಗೆ ಭಕ್ತಿಯಿಂದ ಶ್ರೀಮಠದ ಉತ್ತರಾಧಿಕಾರಿಗಳು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದಂಥ ಡಾಕ್ಟರ್ ವಿಶ್ವಪ್ರಭು ಶಿವಾಚಾರ್ಯರ ಪಾದಗಳಿಗೆ ಭಕ್ತಿಯಿಂದ ನಡೆದು ಇವತ್ತು 2 ಕಾರ್ಯಕ್ರಮಗಳು ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಮತ್ತು ಜಿ.ಪಿ. ಬೋರ್ಡ್ ಕಾಲೇಜ್ ನಮ್ಮ ಆಶ್ರಯದಲ್ಲಿ ನೋಡ್ರಿ. ಯಾಕಂದರೆ ಎಷ್ಟೋ ಕಾಲೇಜುಗಳಿದ್ದಾವೆ ಸರೌಂಡಿಂಗ್ ನಮ್ಮ ಸಿಟಿ ಸುತ್ತಮುತ್ತ ಒಂದು 8 ಡಿಗ್ರಿ ಕಾಲೇಜುಗಳಿದ್ದಾವೆ. ಅದಕ್ಕೆ ನಮ್ಮ ಕಾಲೇಜನ್ನೇ ನ್ಯಾಯಾಧೀಶರು ಬಂದು ನಮ್ಮ ಕಾಲೇಜನ್ನೇ ಮಾಡಬೇಕು ಅಂತ ಒಪ್ಪಿಕೊಂಡು ನಮ್ಮ ಕಾಲೇಜಕ್ಕೆ ಕೇಳಕ್ಕೆ ಬಂದ್ರಲ್ಲ, ಅದು ನಮಗೆ ಭಾಳ ಹೆಮ್ಮೆಯ ವಿಷಯ. ಅದಕ್ಕೆ ನಮ್ಮ ಕಾಲೇಜನ್ನೇ ಆಯ್ಕೆ ಮಾಡ್ಕೊಂಡ್ರಲ್ಲ, ಅದು ನಮ್ಮ ಮಹಾವಿದ್ಯಾಲಯದೊಂದಿಗೆ ಮೊಟ್ಟಮೊದಲಿಗೆ ನ್ಯಾಯಾಧೀಶರಿಗೆ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಒಂದು ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಮತ್ತು ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಮತ್ತು ವಿಶ್ವ ಜಲ ದಿನಾಚರಣೆ ಕುರಿತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ತಮ್ಮ ಉಪನ್ಯಾಸ ಉದ್ಘಾಟನೆಯ ಭಾಷಣಗಳನ್ನು ನಡೆದಂತಹ ನಾಗೇಶ್ ಕೆ. ಮೊಗೋರ್ ಗೌರವಾನ್ವಿತ ಹಿರಿಯ ವಕೀಲರೇ ಹಾಗೂ ಮುಖ್ಯ ಅತಿಥಿಗಳು, ನಮ್ಮ ನಿಮ್ಮೆಲ್ಲರ ಆತ್ಮೀಯ ಮಿತ್ರರು, ಇದೇ ಮಹಾವಿದ್ಯಾಲಯದ ವಿದ್ಯಾರ್ಥಿಯೂ ಕೂಡ ಸರ್ ಕಾಣಿಸ್ತದೆ ಎಸ್.ಪಿ. ಪಾಟೀಲ್ ಅವರೇ. ನಾನು ಅದೇ ರೀತಿ ಅತಿಥಿಗಳಾಗಿ ಆಗಮಿಸಿದಂತಹ ಆನಂದ್ ರಾಠೋಡ್ ಅವರೇ, ಈ ಉಪನ್ಯಾಸಕರಾಗಿ ಬಂದಂತಹ ಸಹೋದರಿ ಶ್ರೀಮತಿ ಎಸ್. ಶಂಕಾಚೂರ್ ವಕೀಲರೇ ಹಾಗೂ ರಾಜು ಪಾಟೀಲ್ ವಕೀಲರೇ ಹಾಗೂ ಈ ಕಾರ್ಯಕ್ರಮದ ಸಂಯೋಜಕರಾದಂತಹ ಪ್ರಕಾಶ್ ರಾಠೋಡ್ ಅವರೇ ಹಾಗೂ ಪ್ರಕಾಶ್ ರಾಠೋಡ್ ಅವರೇ, ಅದೇ ತೆರನಾಗಿ ವೇದಿಕೆ ಮುಂಭಾಗದಲ್ಲಿ ಆಶೀರ್ವಾದಂತಹ ನನ್ನೆಲ್ಲ ಪ್ರಾಧ್ಯಾಪಕ ಮಿತ್ರರೇ ಹಾಗೂ ಪ್ರಾಧ್ಯಾಪಕ ಸಿಬ್ಬಂದಿಯವರೇ, ಅವರನ್ನು ಒಂದು ವಿದ್ಯಾರ್ಥಿ ಸಮಯ ಬಹಳ ಅಭಾವ ಆಗ್ಯದ. ಸರ್ ನನಗೆ ಬಂದಾಗ ಸ್ವಲ್ಪ ಮಾತು ಹೇಳಿದ್ರು, ಸರ್ ನಾನು 11 ಗಂಟೆಗೆ ಆ ಚೇರ್ ಮೇಲೆ ಇರಬೇಕು, ನಾನೇ ಇಲ್ಲ ಅಂತಂದರೆ ಅಲ್ಲಿ ಏನೂ ನಡೆಯಂಗಿಲ್ಲ. ಸ್ವಲ್ಪ ಸಮಯ ಬಿತ್ತು ಅಂತಂದರೆ ಏನೋ ಸ್ವಲ್ಪ ಕಾನೂನು ರಿಲೇಟೆಡ್ ಬಗ್ಗೆ ಮಕ್ಕಳಿಗೆ ವಿದ್ಯಾರ್ಥಿ, ಯಾಕಂತಂದರೆ ಇವಾಗ ಇಲ್ಲ ಮ್ಯಾಚು ಇರೋದ್ರಿಂದ ಇನ್ನೊಂದಿಟ್ಟು ಕ್ವಶನ್ ಮಾಡ್ಬೋದಿತ್ತು ಸರ್ ಅಂತ ಪಾಪ ಅವ್ರು ಬೇಜಾರು ಮಾಡ್ಕೋತಿದ್ರು. ಆದರೂ ಅನಿವಾರ್ಯ ಸರ್ ನಾನು 11 ಗಂಟೆಗೆ ಹೋಗ್ಬೇಕಾಗಿತ್ತು. ಸ್ವಲ್ಪ ಸಮಯದ ಅಭಾವದಿಂದ ಸ್ವಲ್ಪ ಕಾರ್ಯಕ್ರಮ ಬೇಗ ಮುಗಿಸ್ಬೇಕಾಗಿತ್ತು ಬಂದ ಕಾರಣ ಅಧ್ಯಕ್ಷವಾಗಿ ಸರ್ ಎಲ್ಲ ಹೇಳಿದ್ದಾರೆ. ಅಧ್ಯಕ್ಷ ಅವರು ಉದ್ಘಾಟನೆ ಪರ ನುಡಿಗಳಲ್ಲಿ ನೀವು ಮ್ಯಾಚೂರ್ಡಲ್ಲಿ ಬೇರೆ ಬರ್ತಿ ಮತ್ತು ಡಿ ಎಲ್ ಇರೋದು 18 ವರ್ಷ ಎಲ್ಲರೂ ಗೆಲ್ಪಟ್ಟೆ, ಡಿ ಎಲ್ ಇರೋದಿಲ್ಲ. ನಾವು ನೋಡ್ತೀವಿ, ವಕೀಲರು ನೋಡ್ತಿರ್ತಾರೆ, ಎಷ್ಟೋ ವಕೀಲರು ಬಹುಮತ ಗಾಡಿ ಹೋಗ್ತಿರ್ತಾವೆ, ಸಣ್ಣ ಎಷ್ಟು ಮಕ್ಕಳು ಇರ್ತಾರೆ. ಆ ಒಂದು ಹೇಳಿದ್ರವ್ರ ಆಕ್ಸಿಡೆಂಟ್ ಆಯಿತು, ಅದಕ್ಕೆ ಮೇನ್ ಕಾರಣ ಯಾರೇ ಪಾಲ ಪಾಪ ಅವ್ರೇನು ಮಾಡ್ಬೇಕ್ರಿ, ಆ ಹುಡುಗ ಆಕ್ಸಿಡೆಂಟ್ ಮಾಡ್ತಾರೆ, ಕೇಸ್ ಮಾಡ್ತಾರೆ. ಅದಕ್ಕೆ ನಾವು ಎಚ್ಚೆತ್ತು ಕೊಡಬೇಕು. ನಾವು ಎಚ್ಚೆತ್ತುಕೊಂಡು ಯಾವ ಮಕ್ಕಳಿಗೆ ಯಾವ 18 ವರ್ಷ ಮೇಲ್ಪಟ್ಟನ್ನ ಅಥವಾ ಅವನಿಗೆ ಇನ್ಶೂರೆನ್ಸ್ ಇರ್ತದೆ, ಲೈಸೆನ್ಸ್ ಇರ್ತದೆ, ಅಂಥವ್ರಿಗೆ ಮಾತ್ರ ನಾವು ಚಾಲನೆ ಮಾಡೋಕ್ಕೆ ಅನುಮತಿ ಕೊಡಬೇಕು. ಇವ್ರು ಇಷ್ಟೆಲ್ಲ ಬಂದು ಹೇಳೋದಕ್ಕೆ ಯಾಕೆ ಉದ್ದೇಶ, ನಾವು ಪ್ರಜ್ಞಾವಂತರಾಗಿ ಕೆಲವೊಂದು ವಿಷಯಗಳನ್ನು ನಾವೇ ಪಾಲಕರಾಗಿ ಗ್ರಾಹಕರಾಗಿ ಎಜುಕೇಟೆಡ್ ಆಗಿ ತಿಳ್ಕೊಳ್ಳಿಲ್ಲಪ್ಪ ಅಂತಂದರೆ ಬರೀ ಇದನ್ನೇ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅದು ಎಲ್ಲರಿಗೂ ತೊಂದರೆ. ಈ ರೀತಿಯಾಗಿ ಸಾಕಷ್ಟು ಆಸ್ತಿಗೆ ಸಂಬಂಧಪಟ್ಟಂಗೆ ಇರ್ಬೋದು, ಮತ್ತು ಪ್ರಾಪರ್ಟಿ ರೈಟ್ಸ್. ಈಗ ನಮ್ಮ ಹುಡುಗರು ಆಯಿತು, ಈಗಿನ ಪ್ರಾಪರ್ಟಿ ರೈಟ್ಸ್ ಇಬ್ಬರಿಗೂ ಈಕ್ವಾಲಿಟಿ ಇದೆ, ಈಕ್ವಲ್ ಇದೆ ಅಂತ. ಈಗ ಕೆಲವರು ಮನೆಯ ಒಳಗೆ ಇಲ್ಲ ಅತ್ತಂಗೆ ಏನೂ ಆಸ್ತಿ ಬರೋದಿಲ್ಲ ಅಂತ. ಆದರೆ ದಯವಿಟ್ಟು ನೀವು ಅವ್ರ ಮೇಲೆ ಕೇಸ್ ಹಾಕ್ಬೇಡ್ರಿ.
ಅದನ್ನು ಕೂಡ ಹೇಳಿದ್ರು, ನಿಮ್ಮನ್ಗೊಂದು ಮದುವೆ ಮಾಡಿಕೊಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟನೋ, ಸಾಲ ಸೂಲ ಮಾಡಿನೋ, ಹೊಲ ಮನೆ ಮಾರಿನೋ ಮಾಡಿರ್ತಾರೆ. ನನಗೆ ಆಸ್ತಿ ಬೇಕೇ ಬೇಕು, ಅಪ್ಪನ ಆಸ್ತಿ ಒಳಗೆ ನಾವು ನೀವತ್ತು ಯಾವುದು ಕಳಿಸೋದಿಲ್ಲ. ಅದರಿಂದ ಸ್ವಯಾರ್ಜಿತ ಆಸ್ತಿ ಇಲ್ಲ, ಯಾವುದಾದ್ರಿಂದ ಪಿತ್ರಾರ್ಜಿತ ಆಸ್ತಿ ಒಳಗೆ ನೀವು ಕೊಡ್ದೇಳು, ನಿಮ್ಮ ಆಸ್ತಿ ಯಾರು ಮಾಡೋಕ್ಕಾಗಲ್ಲ. ಅದನ್ನು ಕೂಡ ಸವಿಸ್ತರವಾಗಿ ಹೇಳಿದ್ದಾರೆ. ಮತ್ತೆ ಸಣ್ಣ ಪುಟ್ಟ ಜಗಳಗಳು ಕೂಡ ಆಗ್ತವೆ, ಅತ್ತೆ ಸೊಸೆ ಜಗಳನ್ನು ಆಗ್ತವೆ. ಸರ್ ಪಾಟೀಲ್ ಸರ್ ಬಹಳ ವಿವರವಾಗಿ ಹೇಳಿದರು. ಕೇವಲ 15 ದಿವಸ ಆಗಿರ್ತದೆ ಮದುವೆಯಾಗಿ ಒಂದು ಹೆಣ್ಣು ಆ ಮನೆಗೆ ಹೋದಾಗ ಒಂದು ಡೈವೋರ್ಸ್ ಕೇಸ್ ಬರ್ತದಂತಂದ್ರೆ ಅವ್ರಿಗೆ ಕೆಲವೊಂದಿಷ್ಟು ಕಷ್ಟಗಳು ಬರ್ತವ್ರು. ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ? ಅದಕ್ಕೆ ಸಂಬಂಧಪಟ್ಟಂಗೆ ನಾವೇ ಪ್ರಜ್ಞಾವಂತರಾಗಿ ಬಿಟ್ರೆ ಸ್ವಲ್ಪದರಲ್ಲೇ ಇದನ್ನೆಲ್ಲ ನಾವು ತಪ್ಪಿಸ್ಬೋದು. ಯಾಕಂದ್ರೆ ನಾವು ಸ್ವಲ್ಪ ಸಣ್ಣ ವಿಷಯಕ್ಕೆ ನಾವು ತೆರಿಗೆ ಹಚ್ಕೊಂಡು ಏನೋ ಮಾಡಕ್ ಹೋಗಿ ಏನೋ ಆಗತ್ತೆ.